ಅರ್ಚಾ ಸ್ವರೂಪಿಯಾದ ಶ್ರೀಕೃಷ್ಣನು ಅತ್ತಿರುವುದು ಯಾರಾದರೂ ಕೇಳಿದ್ದೀರಾ? ಈ ಸಂದರ್ಭ 500 ವರ್ಷದ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಅತಿ ಸುಂದರವಾದ ವಿಗ್ರಹ ಗೋಪಿನಾಥ ಅನ್ನುವಂತಹ ವಿಗ್ರಹ. ಅದನ್ನು ಪೂಜೆ ಮಾಡಲೆಂದು ಗೋವಿಂದ ಘೋಷ್ ಅನ್ನುವಂತಹ ಕೃಷ್ಣ ಭಕ್ತನನ್ನು ಅವರ ಗುರುಗಳು ನಿಯಮನ ಮಾಡುತ್ತಾರೆ. ಗುರುಗಳ ನಿಯಮನದಂತೆ ಗೋವಿಂದ ಘೋಷ್ ಗೋಪಿನಾಥನ ವಿಗ್ರಹವನ್ನು ಪೂಜೆ ಮಾಡುತ್ತಿರುತ್ತಾರೆ. ಅವರ ಗುರುಗಳ ಆಜ್ಞೆಯನ್ನು ಸ್ವೀಕಾರ ಮಾಡಿಸಿದ ನಂತರ ಗೋವಿಂದ ಘೋಷ್ ಗೃಹಸ್ಥಾಶ್ರಮಿಯಾಗುತ್ತಾರೆ. ಅವರ ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಒಂದು ಗಂಡು ಸಂತಾನವೂ ಆಗುತ್ತದೆ. ಆದರೆ ಅತಿ ದೀರ್ಘಕಾಲ ಇರದಂತೆ 2-3 ವರ್ಷಗಳಲ್ಲೇ ಆ ಮಗು ಹಾವು ಕಚ್ಚಿರೋದ್ರಿಂದ ಮೃತಪಡುತ್ತದೆ. ಆ ಮಗುವಿನ ಚಿಂತೆಯಲ್ಲೇ ಇದ್ದಂತಹ ಆ ಹೆಂಡತಿಯು ಕೂಡ ಕೆಲವೇ ವರ್ಷಗಳಲ್ಲಿ ತೀರಿಕೊಳ್ಳುತ್ತಾಳೆ. ಹೆಂಡತಿ ಮಕ್ಕಳ ಬಗ್ಗೆ ಅತಿಯಾದಂತಹ ವ್ಯಾಮೋಹ ಇರುವಂತಹ ಗೋವಿಂದ ಘೋಷ್ ಅವರ ಚಿಂತೆಯಲ್ಲಿಯೇ ನಿಧಾನವಾಗಿ ಗೋಪಿನಾಥನ ಪೂಜೆಯನ್ನು ಕೂಡ ನಿಲ್ಲಿಸಿಬಿಡುತ್ತಾರೆ. 2-3 ದಿನಗಳು ಅವರು ದೇವಾಲಯದತ್ತೆಯೇ ಹೋಗದೇ ಇರುವ ಸಂದರ್ಭದಲ್ಲಿ ಗೋವಿಂದ ಘೋಷರ ಸ್ವಪ್ನದಲ್ಲಿ ಸ್ವಯಂ ಶ್ರೀಕೃಷ್ಣನೇ ಬಂದು ಈ ಸಾಂಸಾರಿಕ ವ್ಯಾಮೋಹಗಳನ್ನು ತ್ಯಜಿಸಲೆಂದು ಉಪದೇಶ ಮಾಡುತ್ತಾರೆ. ಗೋವಿಂದ ಘೋಷ್, ನೀನು 2-3 ದಿನದಿಂದ ಪೂಜೆಯೇ ಮಾಡಿಲ್ಲ, ನನಗೆ ಸ್ನಾನವೂ ಆಗಿಲ್ಲ, ನೈವೇದ್ಯವೂ ಆಗಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ಬಂದು ಮಾಡಿಕೊಡು ಅಂತ ಹೇಳುತ್ತಾನೆ. ಸ್ವಪ್ನದಲ್ಲಿ ಕೃಷ್ಣನ ಮಾತನ್ನು ಕಂಡಂತಹ ಗೋವಿಂದ ಘೋಷಿಗೆ ಅತಿಯಾದ ಕೋಪ ಬರುತ್ತದೆ. ಉಪದೇಶ ಎಲ್ಲರೂ ಮಾಡುತ್ತಾರೆ, ಆದರೆ ನನ್ನನ್ನು ಮುಂದೆ ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೃಷ್ಣನಿಗೆ ಹೇಳುತ್ತಾರೆ. ಆಗ ಕೃಷ್ಣ ಸ್ವಪ್ನದಲ್ಲಿ ಅವನೇ ಗೋವಿಂದ ಘೋಷನ 2ನೇ ಮಗನೆಂದು ಭಾವಿಸಲು ಹೇಳಿ ಗೋವಿಂದ ಘೋಷ್ಗೆ ಬೇಕಾದದ್ದೆಲ್ಲ ತಾನೇ ಮಾಡುತ್ತೇನೆ ಅಂತ ವಾಗ್ದಾನ ಮಾಡುತ್ತಾನೆ. ಗೋವಿಂದ ಘೋಷ್ ಅದೇ ಕೋಪದಲ್ಲಿಯೇ, ನೀನು ಸುಮ್ಮನೆ ಹೇಗೆ ಹೇಳಬಹುದು, ಆದರೆ ನಾಳೆ ನನ್ನ ಅಂತ್ಯಕ್ರಿಯೆ ಮಾಡುವವರು ಯಾರು, ನನಗೆ ವರ್ಷಾಬ್ದಿಕವಾಗಿ ಪಿಂಡದಾನ ಮಾಡುವವರು ಯಾರು, ನೀನು ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮುಗುಳು ನಗುತ್ತಾ ಶ್ರೀಕೃಷ್ಣನು, ನಾನು ನಿನ್ನ ಮಗನಾದ ಮೇಲೆ ನಿನಗೆ ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳು ನಾನು ಮಾಡುತ್ತೇನೆ, ಯೋಚನೆ ಮಾಡಬೇಡ ಎಂದು ವಾಗ್ದಾನ ಮಾಡುತ್ತಾನೆ. ಆಗ ಗೋವಿಂದ ಘೋಷ್ ಮರುದಿನವೇ ಎದ್ದು ಬೆಳಿಗ್ಗೆ ಅತಿ ಶೀಘ್ರದಲ್ಲಿ ಶುಚಿಗೊಂಡು ದೇವಾಲಯಕ್ಕೆ ಹೋಗಿ ತನ್ನ ದಿನನಿತ್ಯ ದೇವರ ಪೂಜೆಯನ್ನು ಮಾಡುತ್ತಾನೆ. ಕಾಲಾಂತರದಲ್ಲಿ ಗೋವಿಂದ ಘೋಷ್ ತೀರಿಕೊಳ್ಳುತ್ತಾನೆ. ಗೋವಿಂದ ಘೋಷ್ನ ಅಗಲಿಕೆಯಲ್ಲಿ ಅವತ್ತು ಶ್ರೀಕೃಷ್ಣ ಎಲ್ಲ ಅಂತ್ಯಕ್ರಿಯೆಗಳು ತಾನೇ ಹೋಗಿ ಮಾಡಿ ಮುಗಿಸಿದ್ದೇನೆಂದು ದೇವಾಲಯವನ್ನು ಶುಚಿಗೊಳಿಸಿ ಇನ್ನು 13 ದಿನ ಕರ್ಮಗಳನ್ನು ವಿಗ್ರಹ ಸ್ವರೂಪಿಯಾಗಿಯೇ ತಾನು ಮಾಡುತ್ತಾನೆ ಎಂದು ಅರ್ಚಕನ ಕನಸಿನಲ್ಲಿ ಬಂದು ಅವನಿಗೆ ನಿರ್ದೇಶನ ಕೊಡುತ್ತಾನೆ. ವರ್ಷಾಬ್ದಿಕವಾದವರೆಗೂ ಪ್ರತಿ ತಿಂಗಳು ಮಾಡಬೇಕಾದಂತಹ ಶ್ರಾದ್ದಗಳನ್ನೆಲ್ಲ ಮಾಡಿದ ನಂತರ 500 ವರ್ಷ ಆದರೂ ಇಂದಿಗೂ ಚೈತ್ರ ಮಾಸದಲ್ಲಿ ಆ ಭಕ್ತನ ಶ್ರಾದ್ದವನ್ನು ಸ್ವಯಂ ಶ್ರೀಕೃಷ್ಣನ ವಿಗ್ರಹವೇ ಮಾಡುತ್ತದೆ. ಇವತ್ತಿಗೂ ಶ್ರೀಕೃಷ್ಣನ ವಿಗ್ರಹಕ್ಕೆ ದರ್ಭೆಯ ಪವಿತ್ರವನ್ನು ತೊಡೆಸಿ ಅರ್ಚಕರು ಶ್ರಾದ್ದವನ್ನು ಮಾಡುತ್ತಾರೆ. ಇಂದಿಗೂ ಪ್ರತಿ ವರ್ಷ ಶ್ರೀಕೃಷ್ಣ ತನ್ನ ಭಕ್ತನಿಗೆ ಮಾಡುವ ಶ್ರಾದ್ದ ನೋಡಲೆಂದು ಸಾವಿರಾರು ಜನ ಅಲ್ಲಿ ಸೇರುತ್ತಾರೆ.